ಸ್ವಾಮಿಗಳವರ ಪಾದಾರವಿಂದಕ್ಕೆ ಭಕ್ತಿಪೂರ್ವಕವಾಗಿ ನಮಸ್ಕರಿಸುತ್ತಾ, ಹಿಂದಿನ ಸ್ಫೂರ್ತಿ ಗ್ರಾಮೀಣಾಭಿವೃದ್ಧಿ ಮತ್ತು ಸ್ವಯಂ ಉದ್ಯೋಗ ತರಬೇತಿ ಸಂಸ್ಥೆ ಇವರು ಆಯೋಜಿಸಿರುವಂತಹ ಐ ಥಿಂಕ್ ವ್ಯಾಲಿಡಿಕ್ಟರಿ ಈವೆಂಟ್ ಅಲ್ರ ಇವತ್ತು ಕೊನೆಯ ದಿನನ ಏನು ಸಿಹಿ ಊಟ ಅಂತ ಏನೋ ಸವಿ ಭೋಜನ ಕಾರ್ಯಕ್ರಮದಲ್ಲಿ ನಮ್ಮನ್ನು ಕರೆದಿದ್ದೀರ. ನಿಮ್ಮ ಒಂದು ಟೀಮ್ನಲ್ಲಿ ನಮ್ಮನ್ನು ಕೂಡ ಕರೆದು ಒಬ್ಬ ಕುಟುಂಬದ ಸದಸ್ಯರಾಗಿ ಇವತ್ತು ಆಹ್ವಾನ ಮಾಡಿದ್ದೀರ. ಬಹಳ ಸಂತೋಷ ಆಗ್ತೈತೆ. ಹೆಣ್ಣೊಂದು ಕಲಿತರೆ ಶಾಲೆಯ ತೆರೆದಂತೆ ಅದೆಲ್ಲರಿಗೂ ರೂಢಿಯಾಗಿದೆ, ಹೌದಾ? ಇವತ್ತು ಗುಡ್ಡಪ್ಪನವರು ಅಂಥ ಒಂದು ಶಾಲೆಗಳನ್ನು ನಿಮ್ಮ ಪ್ರತಿಯೊಬ್ಬರಲ್ಲೂ ತೆರೆದಿದ್ದಾರೆ ಅಂತ ನಾವು ಜೋರಾಗಿ ಚಪ್ಪಾಳೆ ತಟ್ಟಿ ಅದನ್ನು ಸಮರ್ಥಿಸ್ತೀವಿ. ಗುಡ್ಡಪ್ಪ ಅವ್ರ ಜೊತೆ ಅವ್ರ ಮನೆಯವರು ರೇಖಮ್ಮನ ರೂಪಾ ಅವರು ಕೂಡ ಅಷ್ಟೇ ಸಮಾಧಾನವಾಗಿ ನಿಮ್ಮ ಪ್ರತಿಯೊಂದು ತರಬೇತಿಯಲ್ಲಿ ಅವರು ಕೂಡ ಭಾಗಿಯಾಗಿದ್ದಾರೆ ಅಂದರು. ಇಬ್ಬರು ದಂಪತಿಗಳಿಗೆ ಜೊತೆಗೆ ನಿಮ್ಮ ಸಂಸ್ಥೆಯ ಹೆಸರುಗಳು ಭಾಳ ಕಷ್ಟ ಆಗುತ್ತೆ, ಬಿಜಾಪುರ ಕಡೆ. ಸರ್ಗೂ ಕೂಡ ನಿಮ್ಮ ಥರ ನಾವು ಸರ್ ಅಂದ್ಬಿಡೋಣ. ಸೊ ಸರ್ಗೆ ನಾವು ಕೂಡ ಧನ್ಯವಾದಗಳನ್ನು ಹೇಳ್ತೀವಿ. ನಮ್ಮ ಕಾಂಗ್ರೆಸ್ ಪಕ್ಷದ ವತಿಯಿಂದ 200 ದಿನದ ತರಬೇತಿ ಶಿಬಿರ, ಎಷ್ಟೊಂದು ದಾಖಲೆ ಸೃಷ್ಟಿ ಮಾಡಿದ್ದೀರ. 4,48,000 ಬರ್ರಿ ನೀವೇ ಹೇಳ್ಬೋದು. ಎಷ್ಟು ಜನಕ್ಕೆ ತರಬೇತಿ ಕೊಟ್ಟಿದ್ದೀರಾ? 24 ವರ್ಷ 5 ತಿಂಗಳು 2 ತಿಂಗಳಲ್ಲಿ 1 ವರ್ಷ ಮಾತ್ರ ಕ್ವಾರಂಟೈನ್ ಬಿಟ್ಟಿದ್ವಿ. 23 ವರ್ಷ 8 ತಿಂಗಳ ತರಬೇತಿಯಲ್ಲಿ ಭಾಗವಹಿಸಿದ್ವಿ. ಇಲ್ಲಿವರೆಗೆ 4,70,000 ಹೆಣ್ಮಕ್ಳ ತರಬೇತಿ ಕೊಟ್ಟಿದ್ರು. ಅದರಲ್ಲಿ ವಿಶೇಷವಾಗಿ ವಿಕಲಾಂಗರಿಗೆ 4,862 ಜನ ತರಬೇತಿ ಕೊಟ್ಟಿರೋ ಸಂಸ್ಥೆ ಒಂದು ಇತಿಹಾಸ. ಎಲ್ಲದಕ್ಕೂ ಕಾರಣ ಅಂದ್ರೆ ಪುಣ್ಯಾತ್ಮ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಪುಣ್ಯಾತ್ಮರಿಗೆ ಮೊದಲಿನ ಕಾರಣ. ಆಮೇಲೆ ನಮ್ಮ ಸಂಸ್ಥೆಗೆ ಇರ್ತಕ್ಕಂಥ ಎಲ್ಲ ಪುಣ್ಯಾತ್ಮರು ಶಿಕ್ಷಕರಿಗೂ ಕಾರಣ. ಅಕ್ಕಲ್ಲಿ ನಿಜವಾಗ್ಲೂ ಅಲ್ಲ, ಇದನ್ನು ಅವ್ರ ಬಾಯಲ್ಲೇ ಕೇಳಬೇಕು. ಯಾಕಂದರೆ ಅವರು ಎಷ್ಟೊಂದು ಗುಡ್ಡಾಪುರ ಒಂದು ಗುಡ್ಡದಂಗೆ ಗಟ್ಟಿಯಾಗಿದ್ದಾರೆ. ಹೆಣ್ಮಕ್ಳ ನಡುವೆ ಗಂಡು ಮಕ್ಳು ಇರಬೇಕು ಅಂದರೆ ಭಾಳ ಕಷ್ಟ. ಅದರಲ್ಲಿ ಎಷ್ಟು ಚೆನ್ನಾಗಿ ಮ್ಯಾನೇಜ್ ಮಾಡ್ತಾ ಇದ್ದಾರೆ. ಮೌಲ್ಯಾಧಾರಿತ ಶಿಕ್ಷಣ ಅದನ್ನು ಕೂಡ ಕೊಡ್ತಾ ಇದ್ದೀರಾ ಅಲ್ವಾ? ಅದು ಈಗಿನ ಡಬಲ್ ಸರಿ, ತುಂಬ ಚೆನ್ನಾಗಿ ನಿಭಾಯಿಸಿದ್ದೀರಾ. ಆಮೇಲೆ ಇಲ್ಲಿ ನೀವೆಲ್ಲ ಹೆಣ್ಮಕ್ಳು ಇವತ್ತು ಎಷ್ಟು ನೀಟಾಗಿ ರೆಡಿಯಾಗಿ ಬಂದಿದ್ದೀರಾ. ಸೊ ಅದರಲ್ಲೇ ಗೊತ್ತಾಗುತ್ತೆ ತರಬೇತಿ ಎಷ್ಟು ಚೆನ್ನಾಗಿ ಪ್ರಾಕ್ಟಿಕಲಿ, ಹೌದಾ? ಇಟ್ಸ್ ನಾಟ್ ಓನ್ಲಿ ಥಿಯರಿಟಿಕಲ್, ಪ್ರಾಕ್ಟಿಕಲಿ ಇಂಪ್ಲಿಮೆಂಟ್ ಆಗ್ತಾ ಇದೆ ಅಂತ ಅದು ಕೂಡ ನಮಗೆ ಕಾಣಿಸ್ತಾ ಇದೆ. ನೀವು ಮಾಡಿರುವಂಥ ಎಲ್ಲ ಎಕ್ಸಿಬಿಟ್ಸು, ಪಿಲ್ಲೋಸ್ ಇರ್ಬೋದು, ಆಮೇಲೆ ಸಣ್ಣ ಸಣ್ಣ ಬಟ್ಟೆಗಳನ್ನು ಮಾಡಿದ್ದೀರಾ, ಎಷ್ಟು ಚೆನ್ನಾಗಿ ಮಾಡಿದ್ದೀರಾ. ಪುಟಾಣಿ ಮಕ್ಕಳು ಕೂಡ ಅದನ್ನು ಇಷ್ಟಪಡ್ತಾರೆ. ಇಂಥ ಡಿಸೈನ್ ಅಮ್ಮ ನನಗೆ ಮಾಡಿಕೊಡು ಅಂತ. ಅಮ್ಮ ಮಗುಗೆ ಮಾಡಿದರೆ ಅದರಲ್ಲಿ ಪ್ರೀತಿ ಜೊತೆಗೆ ಕಲೆ ಎರಡೂ ಸೇರಿರುತ್ತೆ, ಹೌದಾ? ಇನ್ನು ನಮ್ಮ ಮಕ್ಕಳಿಗೆ ನಾವೇ ಟೈಲರಿಂಗ್ ಮೂಲಕ ಅವರಿಗೆ ಒಳ್ಳೊಳ್ಳೆ ಉಡುಪುಗಳನ್ನು ಕೊಡ್ಬೋದು. ಮೇಕಪ್ಪು, ಸೀರೆ ಎಷ್ಟು ಚೆನ್ನಾಗಿ ರೆಡಿಯಾಗಿ ಬಂದಿದ್ದೀರಾ. ಎಲ್ಲರೂ ಭಾಳ ಚೆನ್ನಾಗಿ ಕಾಣ್ತಾ ಇದ್ದೀರಮ್ಮ ಎಲ್ಲರೂ. ಆಮೇಲೆ ತರಬೇತಿ ಶಿಬಿರದಲ್ಲಿ ಎಷ್ಟು ಚೆನ್ನಾಗಿ ಮೆಹಂದಿ ತರಬೇತಿ ಇರ್ಬೋದು, ಆಮೇಲೆ ಮೌಲ್ಯಾಧಾರಿತ ಶಿಕ್ಷಣ ಇದೆ, ನಿಮಗೆ ಸಾಫ್ಟ್ ಟಾಯ್ಸ್ ಮಾಡೋದು ಅಂತ. ಒಟ್ಟಾರೆ ಆರ್ಥಿಕವಾಗಿ ಸಬಲರಾಗಿ ಯಾವ ರೀತಿ ಇರಬೇಕು, ನಾವು ಸಮಾಜದಲ್ಲಿ ತಲೆ ಎತ್ತಿ ಓಡಾಡೋದು ಯಾವ ರೀತಿ ಅನ್ನೋದನ್ನು ನಿಮಗೆ ನಿಮ್ಮ ಕಾಲಿನ ಮೇಲೆ ನಿಲ್ಲಲಿಕ್ಕೆ ಒಂದು ಆತ್ಮವಿಶ್ವಾಸವನ್ನು ಇವತ್ತಿನ ದಿನ ಗುಡ್ಡಪ್ಪನವರು ಕೊಟ್ಟಿದ್ದಾರೆ. ದಂಪತಿ ಸಮೇತ ಮತ್ತು ಅವರ ಒಂದು ಸ್ಫೂರ್ತಿ ಟ್ರಸ್ಟಿಂದ ಕೊಟ್ಟಿದ್ದಾರೆ. ಸ್ಫೂರ್ತಿ ಅಂದರೆ ಏನು ಹೇಳಿ, ಒಂದು ಮೋಟಿವೇಶನ್, ಉತ್ಸಾಹ. ಸೊ ಅದು ಎಲ್ಲೂ ಕೂಡ ಕಡಿಮೆ ಅನಿಸ್ತಾ ಇಲ್ಲ, ಅವರಲ್ಲೂ ಇದೆ. ಅದೇ ರೀತಿ ನಿಮ್ಮೆಲ್ಲರಲ್ಲೂ ಇವತ್ತು ಅವರು ಧಾರೆ ಎರೆದ್ಬಿಟ್ಟಿದ್ದಾರೆ ನಿಮ್ಮೆಲ್ಲರಿಗೂ ಅದನ್ನು. ಸೊ ಇವತ್ತು ಗುಡ್ಡಪ್ಪನವರು ಇದೇ ರೀತಿ ಅವ್ರ ವರ್ಕ್ ಕಂಟಿನ್ಯೂ ಮಾಡಲಿ, ದಾಖಲೆಗಳನ್ನು ಸೃಷ್ಟಿ ಮಾಡ್ಕೊತ ಹೋಗಲಿ. ದಂಪತಿ ಮತ್ತು ಅವರ ಸ್ಫೂರ್ತಿ ಟ್ರಸ್ಟ್ ಕೂಡ ನಿಮ್ಮ ಜೊತೆಗೆ ನಾವು ಯಾವಾಗಲೂ ಇರ್ತೀವಿ. ಅಪ್ಪಾಜಿಯವರು, ಮಲ್ಲಿಕಾರ್ಜುನವರು, ಶಾಮನೂರು ಕುಟುಂಬದ ಎಲ್ಲ ಸದಸ್ಯರು ನಿಮ್ಮ ಪರವಾಗಿ ನಮ್ಮ ಹೆಣ್ಣುಮಕ್ಕಳು ವಾರ್ಡ್ ವೈಸ್ ಏನೇನು ಶಿಬಿರಗಳ ಬೇಡಿಕೆ ಇದೆ ಅವರಿಗೆ ಟ್ರೈನಿಂಗ್ ಕೊಟ್ಟು ನೆಕ್ಸ್ಟು ನಿಮ್ಮನ್ನು ಮಾರ್ಕೆಟಿಗೆ ಲಿಂಕ್ ಮಾಡಬೇಕು, ಹೌದಾ? ನೀವು ಕಲ್ತಿದ್ದೀರಾ, ಈಗ ಕಲ್ತ ಮೇಲೆ ನಿಮ್ಮ ಏರಿಯಾದಲ್ಲೇ ನೀವು ಒಂದು ಟೀಮ್ ಮಾಡ್ಕೊಳ್ಳಿ. ಕ್ವಾಲಿಟಿ ಮೇಲೆ ಕಾಂಪ್ರಮೈಸ್ ಆಗಬೇಡ್ದು. ಕಲಿಸ್ಬೋದು, ಬಟ್ ಕ್ವಾಲಿಟಿ ವರ್ಕ್ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಯಾವುದು ಮಾರ್ಕೆಟ್ನಲ್ಲಿ ಡಿಮ್ಯಾಂಡ್ ಇದೆ, ಫಿನಿಷಿಂಗು, ಹೌದಾ? ಸೊ ನೀನು ಮಾಡ್ಬೋದು ಉಡುಪನ್ನ, ಬಟ್ ಅದ್ರ ಫಿನಿಷಿಂಗ್ ಇಲ್ಲ ಅಂದರೆ ಅದನ್ನು ಮಾರ್ಕೆಟ್ನಲ್ಲಿ ಡಿಮ್ಯಾಂಡ್ ಇರೋದಿಲ್ಲ. ಸೊ ಅವರು ಏನು ಹೇಳ್ಕೊಟ್ಟಿದ್ದಾರೆ ಆ ಶಿಸ್ತನ್ನು, ಟೇಲರಿಂಗ್ನ ನೀವು ರೆಗ್ಯುಲರಾಗಿ ಪ್ರಾಕ್ಟೀಸ್ ಮಾಡಿಕೊಂಡು ಕಂಟಿನ್ಯೂ ಮಾಡಬೇಕು. ಮೇಕಪ್ ಇರ್ಬೋದು, ಮೆಹಂದಿ ಲರ್ನಿಂಗು,
ಒಮ್ಮೆ ಹೇಳ್ಕೊಡ್ಬೋದು, ಬಟ್ ನಿರಂತರ ಪ್ರಾಕ್ಟೀಸ್ ಮಾಡಿದರೆ ಮಾತ್ರ ನೀವು ಅದರಲ್ಲಿ ಇನ್ನು ಮುಂದುವರಿಲಿಕ್ಕೆ ಸಾಧ್ಯ. ಆಮೇಲೆ ಈಗ ಮೊಬೈಲ್ನಲ್ಲಿ ಎಲ್ಲ ಕಡೆ ಡಿಸೈನ್ಸ್ ಬರ್ತವೆ, ಆಕ್ಸಸ್ ಇನ್ನೂ ಜಾಸ್ತಿ ಇರುತ್ತೆ. ಸೊ ಒಂದು ಕಡೆ ಇವ್ರು ಶುರು ಮಾಡಿದ್ದಾರೆ, ಅದನ್ನು ಮುಂದೆ ಕಂಟಿನ್ಯೂ ಮಾಡೋದು ನಿಮ್ಮ ಸ್ವಯಂ ಪ್ರೇರಣೆಯಿಂದ, ಇಚ್ಛಾಶಕ್ತಿಯಿಂದ, ಕಲಿಕೆ ಶಕ್ತಿಯಿಂದ ಅದನ್ನು ನೀವು ಮುಂದುವರಿಸಬೇಕಾಗುತ್ತೆ. ಇದು ಮೇ ಬಿ ಅವರು ಒಂದು ಸ್ಟೇಜ್ ಫಸ್ಟ್ ಲೆವೆಲ್ ಫೇಸ್ 1 ಪ್ರೋಗ್ರಾಮ್ ಅಂತ ಏನಾದರೂ ಮಾಡಿದ್ದಾರೆ, ಫೇಸ್ 2 ಅಂತಲೂ ಇರ್ಬೋದು ಅವರಲ್ಲೇ. ಸೊ ಫೇಸ್ 2 ಫೇಸ್ 3 ಅಂತ ಹೇಳಿ ಶುರು ಮಾಡಿದರೆ ಅದು ಒಳ್ಳೇದು ಅನಿಸುತ್ತೆ ನನಗೆ. ಸೊ ಈಗ ಒಂದು ಲೆವೆಲಿಗೆ ಟ್ರೈನಿಂಗ್ ಆಗಿದೆ, ನೆಕ್ಸ್ಟ್ ಅವರಿಗೆ ಒಂದು ಎಕ್ಸಾಮಿನೇಷನ್ ಕೊಡಿ. ಯಾರ ಎಕ್ಸಾಮ್ನಲ್ಲಿ ಉತ್ತೀರ್ಣರಾಗ್ತಾರಲ್ಲ ಅವ್ರನ್ನ ಫೇಸ್ 2ಗೆ ತಗೊಂಡೋಗ್ರಿ. ಅವ್ರು ಇನ್ನೂ ಡೀಟೇಲ್ ವರ್ಕ್ ಕಲಿತ್ರೆ ಸೊ ಅವಾಗ ಅವರು ಲೀಡ್ ಮಾಡಲಿಕ್ಕೆ ಒಂದು ಸಣ್ಣ MSME ಅಂತ ನಾವೇನು ಹೇಳ್ತೀವಲ್ಲ, ಮೈಕ್ರೋ ಸ್ಮಾಲ್ ಮೀಡಿಯಮ್ ಇಂಡಸ್ಟ್ರೀಸು, ಆ ರೀತಿ ಎಂಟರ್ಪ್ರೈಸಸ್ನ ಅವ್ರು ಶುರು ಮಾಡ್ಬೋದು. ನಮ್ಮ ಸರ್ಕಾರದಿಂದ ಮತ್ತು ನಮ್ಮ ಟ್ರಸ್ಟಿಂದ ನಾವೇನು ಸಹಾಯ ಮಾಡ್ಬೋದು, ನಮ್ಮ ಬ್ಯಾಂಕ್ಸ್ಗಳಿಗೂ ಹೇಳೋಣಂತೆ. ನಿಮ್ಮ ಒಂದು ಗುಂಪುಗಳಿಗೆ ನೀವು ಮುಂದೆ ಬಂದರೆ ಯಾವ ರೀತಿಯಾಗಿ ನಿಮ್ಮ ವಾರ್ಡ್ನಲ್ಲಿ ನೀವು ಹಣವನ್ನು ಸರ್ಕಾರದಿಂದ ಲೋನ್ಸ್ ಥರ ತೊಗೊಂಡ್ಬಿಟ್ಟು ಮುಂದೆ ನೀವು ಈ ಒಂದು ಹಾಬಿ ಥರ ಏನು ಕಲ್ತಿದ್ದೀರಾ ಅದರಿಂದ ನೀವು ಜಾಬ್ ಆಗಿ ಆರ್ಥಿಕವಾಗಿ ಸಬಲರಾಗಿ ಮಾಡಲಿಕ್ಕೆ ಏನು ಮಾಡ್ಬೋದು ಅನ್ನೋದ್ರ ಬಗ್ಗೆ ನಾವು ಪಕ್ಷದಿಂದ ನಾವೆಲ್ಲರೂ ಚಿಂತನೆ ಮಾಡೋಣಂತೆ. ಇಷ್ಟು ಹೇಳಿ ಎಲ್ಲ ಮಹಿಳೆಯರು ಈ ಟ್ರೈನಿಂಗ್ ಪೀರಿಯಡ್ ಈಗ 2.5 ತಿಂಗಳಾಗಿದೆನಾ, ಇನ್ನು ಎಷ್ಟು ದಿನ ಉಳಿದಿದೆ ರೀ? ಇನ್ನೂ 1.5 ತಿಂಗಳು ಉಳಿದಿದೆ. ಟ್ರೈನಿಂಗ್ನ ಬಹಳ ಚೆನ್ನಾಗಿ ಅಟೆಂಡ್ ಮಾಡಿ ಪ್ರತಿಯೊಂದನ್ನು ಕಲೀರಿ. ನೀವು ಕಲಿತು ಆ ಸ್ಕಿಲ್ಸ್ನ ಇನ್ನೂ ಫೈನ್ ಟ್ಯೂನ್ ಮಾಡಿಕೊಡಿ, ಆವಾಗ ಮಾತ್ರ ಡಿಮ್ಯಾಂಡ್ ಚೆನ್ನಾಗಿರುತ್ತೆ. ವರ್ಡ್ ಆಫ್ ಮೌತೇ ಹೋಗುತ್ತೆ. ನೋಡು ಇವ್ರು ಟ್ರೈನಿಂಗ್ ಕಲ್ತಿದ್ದಾರೆ, ಇವರು ಮಾಡೋ ವರ್ಕ್ ಭಾಳ ಚೆನ್ನಾಗಿದೆ, ಇಲ್ಲೇ ಮಾಡಿಸು ಅಂತ ಅವ್ರ ಫ್ರೆಂಡ್ ಸರ್ಕಲ್ನಲ್ಲಿ ಹೇಳ್ತಾರೆ. ಆಮೇಲೆ ಇನ್ಸ್ಟಾಗ್ರಾಮ್ನಲ್ಲಿ ನೀವು ಹಾಕ್ಕೋಬೋದು, ನಿಮ್ಮದೇ ಪೇಜ್ ಶುರು ಮಾಡಿಕೊಂಡು ನೀವು ಮಾಡ್ತಾ ಇರೋವಂಥ ಡಿಸೈನು ಅದನ್ನೆಲ್ಲ ಹಾಕ್ಕೊಂಡು ಬಂದರೆ ಆವಾಗ ಅದನ್ನು ನೋಡ್ತಾ ಇರೋ ಫಾಲೋ ಮಾಡ್ತಾ ಇರೋ ನಿಮ್ಮ ಅಭಿಮಾನಿಗಳು ಯಾರು ಇರ್ತಾರೆ, ಆಸಕ್ತರು, ಅವರು ಕೂಡ ನಿಮ್ಮ ಹತ್ರ ಬಂದು ನನಗೆ ಈ ಥರ ಮಾಡಿಕೊಡು ಅಂತ ಹೇಳ್ತಾರೆ. ಮದುವೆ ಸೀಸನ್ನಲ್ಲಿ 2 ತಿಂಗಳು 3 ತಿಂಗಳಾದರೂ ಕೊಡಲ್ಲ ಬಟ್ಟೆನ ಹೊಲಿದು. ಸೊ ನೀವೆಲ್ಲರೂ ಒಳ್ಳೆ ಸ್ಕಿಲ್ಸ್ನ ಕಲಿತ್ರೆ, ಒಳ್ಳೊಳ್ಳೆ ಮೆಟೀರಿಯಲ್ ಯೂಸ್ ಮಾಡಿದರೆ, ಆಮೇಲೆ ಒಂದು ಕರೆಕ್ಟ್ ಪ್ರೈಸ್, ಮಾರ್ಕೆಟಿಗೆ ಏನು ಪ್ರೈಸ್ ಇರುತ್ತೆ ಕರೆಕ್ಟಾಗಿ ಅದನ್ನು ಕೊಟ್ಟರೆ ಜನ ನಿಮ್ಮನ್ನು ಹುಡ್ಕೊಂಡು ಬರ್ತಾರೆ, ನೀವೆಲ್ಲಿ ಕೆಲಸ ಮಾಡ್ತಿದ್ದೀರಾ. ಆಮೇಲೆ ನಿಮಗೆ ಒಂದು ಜಾಗದ ಅವಶ್ಯಕತೆ ಇತ್ತು, ಒಂದು 20 ಜನ 25 ಜನ ಸೇರ್ಕೊಂಡು ನಾವು ಟೈಲರಿಂಗ್ ಕಲ್ತಿದ್ದೀವಿ, ನಮಗೆ ಒಂದು ಸೆಂಟರ್ ಕೊಟ್ಟರೆ ಅಲ್ಲಿ ನಾವು ಫಿನಿಶ್ಡ್ ಪ್ರಾಡಕ್ಟ್ಸು ಅಂದರೆ ರೆಡಿ ಮಾಡಿರೋವಂತಹ ಬ್ಲೌಸ್ ಇರ್ಬೋದು, ಬಟ್ಟೆಗಳನ್ನು ನಾವು ಮಾಡಿಕೊಡ್ತೀವಿ ಅಂದರೆ ನಿಮ್ಮನ್ನು ಇಲ್ಲಿರುವಂತಹ ಅಂಗಡಿಗಳಿಗೆ ಲಿಂಕ್ ಮಾಡೋಣಂತೆ. ಯೂನಿಫಾರ್ಮ್ಸ್ ಮಾಡ್ತಾ ಇದ್ದೀರಾ ಅಂದರೆ ಅವರಿಗೆ ಶಾಲೆಗಳಿಗೆ ಲಿಂಕ್ ಮಾಡೋಣ. ಸರ್ಕಾರದಿಂದ ನಾವೇನು ಯೂನಿಫಾರ್ಮ್ಸ್ ಕೊಡ್ತೀವಲ್ಲ ಅದನ್ನು ಕೂಡ ಟೆಂಡರ್ ನಿಮ್ಗಳಿಗೆ ಕೊಡೋಕ್ಕಾದರೆ ಅದನ್ನು ಮಾಡೋಕ್ಕೆ ನೋಡೋಣಂತೆ. ಮತ್ತು ಆವಾಗ ನಿಮಗೆ ಒಂದು ಖಾಯಂ ಉದ್ಯೋಗ ಸೃಷ್ಟಿ ಮಾಡ್ದಂಗೆ ಆಗುತ್ತೆ. ಹೌದಾ? ಬರೀ ಕಲಿಸಿ ಬಿಡೋದಲ್ಲ, ಕಲ್ತ ಮೇಲೆ ನೆಕ್ಸ್ಟ್ ಏನು ಮಾಡಬೇಕು ಅದು ಈಗಿರೋದು ದೊಡ್ಡ ಪ್ರಶ್ನೆ ಅಲ್ವಾ. ನೀವು ಸ್ವಯಂ ಉದ್ಯೋಗವನ್ನು ಮಾಡೋದ್ರ ಜೊತೆಗೆ ಮಾರ್ಕೆಟಿಗೆ ಯಾವ ರೀತಿ ಲಿಂಕ್ ಮಾಡ್ಬೋದು, ಇನ್ನೂ ಹೆಚ್ಚಿನ ಹೊಸ ತರಬೇತಿಗಳನ್ನು ಯಾವ ರೀತಿ ಮಾಡಿದರೆ ನೀವು ಕೂಡ ಮಾರ್ಕೆಟ್ನಲ್ಲಿ ಇನ್ನೂ ಒಳ್ಳೊಳ್ಳೆ ಉಡುಪುಗಳನ್ನು ಕೊಟ್ಟು, ಈಗ ದಾವಣಗೆರೆ ಅಷ್ಟೇ ಅಲ್ಲ ರಾಜ್ಯ ಮಟ್ಟದಲ್ಲಿ ಯಾವ ರೀತಿ ನಿಮ್ಮ ಪ್ರಾಡಕ್ಟ್ಸ್ನ ಮಾರ್ಕೆಟ್ ಮಾಡ್ಬೋದು ಅದನ್ನು ಕೂಡ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ನಿಮ್ಮ ಜೊತೆಗೆ ಯಾವಾಗಲೂ ನಾವಿದ್ದೀವಿ. ನೀವು ಕೂಡ ನಿಮ್ಮ ಕಷ್ಟ ಒಂದೇ ಅಲ್ಲ ಸುಖನೂ ಹಂಚ್ಕೊಳ್ಳಿ ಅಂತ ಹೇಳಿ ನಾನು ಮಾತು ಮುಗಿಸ್ತೇನೆ. ಧನ್ಯವಾದಗಳು. ಒಂದಿನ ನಿಮ್ಮದು ತರಬೇತಿ ಶಿಬಿರ ಮುಗಿದ ಮೇಲೆ ಇಲ್ಲಿ ಮಹಿಳಾ ಅಧ್ಯಕ್ಷರ ಜೊತೆಗೆ ನಮ್ಮ NULM ಅಂತ ಇರುತ್ತೆ, ನ್ಯಾಷನಲ್ ಅರ್ಬನ್ ಲೈವ್ಲಿಹುಡ್ ಮಿಷನ್ ಅಂತ, ಕೇಂದ್ರ ಸರ್ಕಾರದ ಪ್ರೋಗ್ರಾಮು. ಸೊ ಅವ್ರಿಗೆ ಸಂಬಂಧಪಟ್ಟ ಅಧಿಕಾರಿಗಳನ್ನು ಕರೆಸ್ತೀವಿ. ಇಲ್ಲಿ ಕರೆಸಿದ ಮೇಲೆ ನಿಮ್ಗೆ ಯಾವ ರೀತಿ ಮಾಡಬೇಕಂತ ಈಗ ದಿನೇಶ್ ಶೆಟ್ರು ಹೇಳಿದ್ರಲ್ಲ, ಒಂದು ಲೀಡ್ ಬ್ಯಾಂಕ್ನಲ್ಲಿ ಅಕೌಂಟ್ ಓಪನ್ ಮಾಡಿ ಗ್ರೂಪ್ಸ್ನ ಕ್ರಿಯೇಟ್ ಮಾಡಿಕೊಂಡು ಅದನ್ನು ವ್ಯವಸ್ಥಿತವಾಗಿ ಮಾಡ್ಕೊಂಡು ಹೋಗೋಣ. ಟ್ರೈನಿಂಗ್